ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಕಡೆ ಜಾತಿ ಗಣತಿ ಜ್ವಾಲೆ ಧಗಧಗ ಹೊತ್ತಿ ಉರಿತಾ ಇದೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಒಂದೊಂದೇ ತಂತ್ರಗಾರಿಕೆ ಹೆಣಿತಾ ಇದೆ. ಜಾತಿ ಗಣತಿ ವರದಿ, 3 ಪಕ್ಷ 3 ತಂತ್ರ. ಒಂದೊಂದು ಪಕ್ಷದ್ದು ಒಂದೊಂದು ತಂತ್ರ. ಒಂದೇ ವಿಷಯಕ್ಕೆ ಹಲವಾರು ಲೆಕ್ಕಾಚಾರ. ಜಾತಿ ಗಣತಿ ವಿಚಾರದಲ್ಲಿ 3 ಪಕ್ಷಗಳು ಎಚ್ಚರಿಕೆಯ ಹೆಜ್ಜೆ ಇಡೋಕೆ ತೀರ್ಮಾನಿಸಿವೆ. ಕೈಯಲ್ಲಿರೋ ಹಗ್ಗವನ್ನ ಬಿಗಿಯಾಗಿಯೂ ಹಿಡ್ಕೊಳ್ಳದೆ, ಸಡಿಲವಾಗಿಯೂ ಬಿಡದೆ ನಯವಾಗಿ ಹಿಡಿದುಕೊಳ್ಳುವ ಯತ್ನ ಮಾಡ್ತಿವೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ ಅಂತ ನೋಡೋದಾದ್ರೆ, ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಅಂಗೀಕರಿಸಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡೋದು. ಈ ಮೂಲಕ ಸಂವಿಧಾನದ ಶೆಡ್ಯೂಲ್ 9ರಲ್ಲಿ ಅಳವಡಿಸಿ ಯಾರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡದಂತೆ ಕಾನೂನಾತ್ಮಕ ಭದ್ರತೆಯನ್ನ ಮೀಸಲಾತಿಗೆ ನೀಡೋಕೆ ಮನವಿ ಮಾಡೋದು. ತಮಿಳುನಾಡು ಸಹ ಇದೇ ಮಾದರಿಯ ಒಟ್ಟು 69% ಮೀಸಲಾತಿ ನೀಡಿ ಅದನ್ನ ಶೆಡ್ಯೂಲ್ 9ಕ್ಕೆ ಸೇರಿಸಿದೆ. ಹೀಗಾಗಿ ಈಗ ಜಾತಿ ಗಣತಿ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಎಸೆದು ಕಾಂಗ್ರೆಸ್ ಸವಾಲು ಎಸೆಯಲು ಪ್ರಯತ್ನಿಸುತ್ತಿದೆ. ಶೆಡ್ಯೂಲ್ 9ಕ್ಕೆ ಸೇರಿಸದಿದ್ದರೆ ಬಿಜೆಪಿ ಒಬಿಸಿಗಳ ವಿರೋಧಿ ಅಂತ ಬಿಂಬಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ. ಹೀಗಾಗಿಯೇ ಕೇವಲ ಚರ್ಚೆ ಮಾಡ್ತೀವಿ ಅಂತಷ್ಟೇ ಹೇಳ್ತಿದ್ದಾರೆ. ಕೊಂಚ ಲಯ ತಪ್ಪಿದ್ರೂ ದೊಡ್ಡ ಮಟ್ಟದ ನಷ್ಟ ಎದುರಿಸಬೇಕಾದ ಸಾಧ್ಯತೆ ಇರೋದ್ರಿಂದ ಜಾಗೃತ ಹೆಜ್ಜೆ ಇಡ್ತಿದ್ದಾರೆ. ಇದೇ ವೇಳೆ ರಾಜಣ್ಣ ಒಳ ಮೀಸಲಾತಿಗೂ ಬದ್ಧವಾಗಿದೆ ಅಂತಿದ್ದಾರೆ. ತಮಿಳುನಾಡು 69% ಮಾಡಿದೆ, ಜಾರ್ಖಂಡ್ ಕೂಡ 55% ದಾಟಿದೆ. ಹೀಗಾಗಿ ಅಲ್ಲಿ ಸಂವಿಧಾನದ ತಿದ್ದುಪಡಿ ಹಿಂದಿನ ಸರ್ಕಾರಗಳು ಇದ್ದಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರಿಂದ ಆಗಿದೆ. ನಾಳೆ ನಮ್ಮಲ್ಲೂ ಕೂಡ 50% ದಾಟಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಿ ಶೆಡ್ಯೂಲ್ 9ನಲ್ಲಿ ಅಂತ ಹೇಳಬೇಕಾಗುತ್ತೆ. ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನ ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತೆ ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವುದು ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಜಾತಿ ಗಣತಿ ಜಾರಿಗೆ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ಹಾಗೆಯೇ ಬಿಜೆಪಿ ಕೂಡ ಮುಳ್ಳಿನ ಮೇಲೆ ಬಿದ್ದಿರುವ ಬಟ್ಟೆಯನ್ನ ಹರಿಯದಂತೆ ಎತ್ತುವಷ್ಟರ ಮಟ್ಟಿಗೆ ಜಾಣ್ಮೆಯ ಹೆಜ್ಜೆ ಇಡ್ತಿದೆ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿಯ ಕೆಲವೊಂದು ನಾಯಕರು ವಿರೋಧ ಮಾಡ್ತಿದ್ರು ಕೂಡ ಪಕ್ಷವಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಮುಂದಾಗುವ ಬೆಳವಣಿಗೆ ಕಾದು ನೋಡುವ ತಂತ್ರ ಅನುಸರಿಸುತ್ತಿದೆ. ಜನಾಕ್ರೋಶ ಯಾತ್ರೆ ಡೈವರ್ಟ್ ಮಾಡೋಕೆ ಕಾಂಗ್ರೆಸ್ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದೆ ಎನ್ನುವ ಯೋಚನೆಯನ್ನು ಕೇಸರಿ ನಾಯಕರು ಮಾಡಿದ್ದಾರೆ. ವರದಿ ಬಗ್ಗೆ ಸಮುದಾಯಗಳ ನಡೆ ನೋಡಿಕೊಂಡು ಮುಂದಿನ ತೀರ್ಮಾನಕ್ಕೆ ಬರಲು ತೀರ್ಮಾನಿಸಿದೆ. ಹೀಗಾಗಿ ಎಷ್ಟೇ ಪ್ರವೋಕ್ ಮಾಡಿದ್ರೂ ತಮ್ಮ ನಿಲುವಿನ ಬಗ್ಗೆ ಬಿಜೆಪಿ ಮಾತನಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷವೇ ಸದ್ಯ ಜಾತಿ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಹೀಗಾಗಿ ಇದು ಕಾಂಗ್ರೆಸ್ಗೆ ಕಗ್ಗಟ್ಟಾಗುತ್ತಾ ಹಿಡಿಗಂಟಾಗುತ್ತಾ ಈ ಚರ್ಚೆ ಬಿಜೆಪಿಯಲ್ಲಿ ನಡೆದಿದೆ. ಹೀಗಾಗಿ ವಾಸ್ತವ ಮರೆಮಾಚಲು, ಕುರ್ಚಿ ಭದ್ರಪಡಿಸಿಕೊಳ್ಳಲು, ವಿಷಯ ಡೈವರ್ಟ್ ಮಾಡಲು ಜಾತಿ ಗಣತಿ ವರದಿ ಕೈಗೆತ್ತಿಕೊಂಡಿದ್ದಾರೆ ಅಂತ ಬಿಜೆಪಿ ವಿಶ್ಲೇಷಣೆ ಮಾಡ್ತಿದೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರವನ್ನ ಹಿಡ್ಕೊಂಡು ತಮ್ಮ ರಾಜಕೀಯ ಬುಡವನ್ನ ಅಸ್ತಿತ್ವವನ್ನ ಭದ್ರಗೊಳಿಸ್ತಕ್ಕಂತ ಷಡ್ಯಂತ್ರದಿಂದಿದೆ. ಒಂದ್ ಕಡೆ ಪಕ್ಷ, ಇನ್ನೊಂದು ಕಡೆ ವಿಪಕ್ಷ, ಇಬ್ಬರನ್ನೂ ಕೂಡ ಕುರಿ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ರಿಯಲ್ ಇಶ್ಯೂಸ್ ಅನ್ನ ಬಿಟ್ಬಿಟ್ರು, ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ತಂತ್ರಗಾರಿಕೆ, ಅವರು ಇಟ್ಕೊಂಡಿರುವಂತ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಇತ್ತ ಜೆಡಿಎಸ್ ಕೂಡ ತಮ್ಮ ಪಕ್ಷಕ್ಕೆ ಮುಂದಾಗಬಹುದಾದ ಲಾಭ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕಿ ಒಂದೊಂದು ಹೆಜ್ಜೆಯನ್ನು ಇಡ್ತಿದೆ. ಜಾತಿ ಗಣತಿ ಬೆಳವಣಿಗೆಯಿಂದ ಜೆಡಿಎಸ್ ರಾಜಕೀಯವಾಗಿ ಮುಂದಿನ ಹೆಜ್ಜೆ ಬಗ್ಗೆ ಚಿಂತಿಸುತ್ತಿದೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ತುಮಕೂರು, ಚಾಮರಾಜನಗರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸಮುದಾಯದ ಭಾವನೆಯನ್ನ ಪ್ರತಿಬಿಂಬಿಸಲು ಜೆಡಿಎಸ್ ಕಾರ್ಯತಂತ್ರ ಹೆಣಿತಿದೆ. ಜಾತಿ ಗಣತಿ ಸಮುದಾಯಕ್ಕೆ ಹೇಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಬಿಂಬಿಸುತ್ತಿದೆ. ಈ ಮೂಲಕ ರಾಜಕೀಯ ಪುನರ್ ಉತ್ತುಂಗ ತಲುಪುವ ಗುರಿ ಇಟ್ಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಟ್ವೀಟ್ ಮಾಡಿರುವ ಎಚ್ಡಿಕೆ ಹಗರಣಗಳ ಮುಜುಗರದಿಂದ ಮುಖ ಮುಚ್ಚಿಕೊಳ್ಳೋಕೆ ಸಂಚೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಜಾತಿ ಗಣತಿ ವರದಿ ವಿಷಯದಲ್ಲಿ 3 ಪಕ್ಷಗಳು ತಮ್ಮದೇ ಲೆಕ್ಕಾಚಾರ ಹಾಕೊಂಡಿವೆ. ಮುಂದಾಗಬಹುದಾದ ಬೆಳವಣಿಗೆಗಳು ಯಾರಿಗೆ ಲಾಭ, ಯಾರಿಗೆ ನಷ್ಟಗಳನ್ನ ತಂದೊಡ್ಡುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, TV9.